ಸ್ನೇಹಿತರೆ ಸನ್ನಿಧಿ ಮೋಟರ್ಸ್ ಹತ್ರ ಇದ್ದೀನಿ ಶೋರೂಮಲ್ಲಿ. ಈಗ ಕಾರ್ಗೋ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ ಸರ್. ಈ ಕಾರ್ಗೋ ವೆಹಿಕಲಲ್ಲಿ ಬೇಸಿಕ್ಗೆ ಎಷ್ಟು ಕಿಲೋಮೀಟರ್ ಬ್ಯಾಟ್ರಿ ಬರುತ್ತೆ ಮತ್ತು ಎಷ್ಟು ರೇಂಜ್ ಬರುತ್ತೆ ಸರ್? ನಮಸ್ಕಾರ. ಇದು ಹೆಸರು 304 ಅಂತ. ಇದು ಬಂದ್ಬಿಟ್ಟು ನಿಮಗೆ ಗೂಡ್ಸ್ ಗಾಡಿ, ಗೂಡ್ಸ್ ಕಾರ್ಗೋ ವೆಹಿಕಲ್ಲು. ಇದಕ್ಕೆ ಬ್ಯಾಟ್ರಿ ಕೆಪಾಸಿಟಿ ಬಂದು 8 ಕಿಲೋವಾಟ್ ಬ್ಯಾಟ್ರಿ ಕೆಪಾಸಿಟಿ, ಮೋಟ್ರ್ ಕೆಪಾಸಿಟಿ ಬಂದು 10 ಕಿಲೋವಾಟ್ ಮೋಟ್ರ್ ಕೆಪಾಸಿಟಿ ಬರುತ್ತೆ. ಇದ್ರ ಸರ್ಟಿಫೈಡ್ ರೇಂಜ್ ಬಂದ್ಬಿಟ್ಟು ಕಂಪ್ನಿಯಿಂದ 120 ಹೇಳ್ತಾರೆ, ಪ್ರಾಕ್ಟಿಕಲ್ 110 ರೇಂಜ್ ಬರುತ್ತೆ. ಪರ್ ಚಾರ್ಜ್ಗೆ 3 ಅವರ್ಸ್ ಚಾರ್ಜ್ ಮಾಡಿದ್ರೆ 110 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗೆ ವಿತ್ ಲೋಡು. ವಿತ್ ಲೋಡ್. ಮತ್ತು ಈಗ ನಿಮಗೆ ಏನು ಫ್ಲೀಟ್ ಆಪ್ರೇಟರ್ ನೋಡ್ತಿರಲ್ಲ, ಅಮೆಝಾನ್ ಆಗಲಿ, ಇದೆಲ್ಲ ಯಾವುದದು ಡಿಮಾರ್ಟ್ ಎಲ್ಲ, ಫ್ಲಿಪ್ಕಾರ್ಟ್ ಇವೆಲ್ಲ, ಫ್ಲಿಪ್ಕಾರ್ಟ್ ಡಿಮಾರ್ಟ್ ಹೈಯೆಸ್ಟ್ ರನ್ನಿಂಗ್ ಇರೋ ವೆಹಿಕಲ್ ಇದೊಂದೇ. ಇದು ಓಕೆ. ಯಾಕಂದರೆ ಚಿಕ್ಕದಾಗಿ ಎಲ್ಲ ಹೋಗುತ್ತೆ, ಸಡನ್ ಆಗಿ ಎಲ್ಲಿ ಬೇಕಾದ್ರು. ಮತ್ತು ಸರ್ವಿಸ್ ಏನು ಚಿಕ್ಕ ರೋಡ್ ಇದ್ರೂ ಹೋಗುತ್ತೆ. ಏನು ಪ್ಯಾಸೆಂಜರ್ ವೆಹಿಕಲ್ ಏನಿದೆಯಲ್ಲ ಸೇಮ್ ಇದರಲ್ಲಿ ನಮಗೆ ಇದು ಬರುತ್ತೆ, ಏನು ಗೂಡ್ಸ್ ವೆಹಿಕಲ್ ಬರುತ್ತೆ. ಮತ್ತು ಇದ್ರದ್ದು ಕಾರ್ಗೋಗೆ ಮಾತಾಡಬೇಕಂದ್ರೆ ನಿಮಗೆ ಇದ್ರಲ್ಲಿ ಬಂದ್ಬಿಟ್ಟು 5 ಅಡಿ ಉದ್ದ ಬರುತ್ತೆ, 5 ಅಡಿ ಉದ್ದ ಬರುತ್ತೆ, 4.5 ಅಡಿ ಹೈಟ್ ಬರುತ್ತೆ. ಅಗಲನೂ ಆಲ್ಮೋಸ್ಟ್ ನಿಮ್ಗೆ 4.75 ಬರುತ್ತೆ, ಅಗಲ ಬರುತ್ತೆ ನಿಮಗೆ. ಮತ್ತು ಸೇಮ್ ವೀಲ್ ಸೈಜು 12 ಇಂಚ್ ಬರುತ್ತೆ ನಿಮಗೆ. ಡ್ರೈವರ್ ಸೀಟ್ ಒಳ್ಳೆ ಕಂಫರ್ಟಬಲ್ ಆಗಿದೆ. ಡ್ರೈವರ್ ಸೀಟ್ ಸೇಮ್ ನಿಮ್ಮ ಪ್ಯಾಸೆಂಜರ್ ಏನಿದೆಯಲ್ಲ ಅದೇ ಥರನೇ ನಿಮಗೆ ಬ್ಯಾಟ್ರಿ ಇಲ್ಲೇ ಮೌಂಟ್ ಆಗಿರುತ್ತೆ. ಬ್ಯಾಟ್ರಿ ಮೌಂಟೇಜ್ ಇದೆ. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಈ ವೆಹಿಕಲಲ್ಲಿ ನಿಮಗೆ ಬ್ಯಾಟ್ರಿ ಇನ್ ಕೇಸ್ ಏನಾದ್ರು ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಸಡನ್ನಾಗಿ ನಾವು ಇಲ್ಲೇ ಬಿಚ್ಚಿ ಇಲ್ಲೇ ರಿಪೇರಿ ಮಾಡಿಬಿಟ್ಟು ನಾವು ಇದು ಮಾಡ್ಕೋಬೋದು. ಸೊ ಈ ಫರ್ ಏನಾದರೂ ಫ್ಯೂಚರಲ್ಲಿ ಏನಾದರೂ ರಿಪೇರಿ ಬಂದಾಗ ನಾವು ರಿಪೇರಿ ಮಾಡೋಕ್ಕೆ ತುಂಬ ಈಸಿ ಇದೆ. ಅಂದರೆ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಇಲ್ಲ, ಅಂದರೆ ಕಾಂಪ್ಲಿಕೇಶನ್ ಬೇರೆ ಮಾಡಲ್ಗಳಲ್ಲಿ, ನಮ್ಮಲ್ಲೂ ಬೇರೆ ಮಾಡಲೇ ಪೂರ್ತಿ ಕಂಪ್ಲೀಟ್ ಡೆಕ್ಕನೇ ಎತ್ತಬೇಕು. ಬಟ್ ಇದರಲ್ಲಿ ಏನಿಲ್ಲ, ಸೀಟ್ ಡ್ರೈವರ್ ಸೀಟ್ ಕೆಳಗೆ ಇರುತ್ತೆ, ಕಂಪ್ಲೀಟ್ ಇದೆ. ಮತ್ತು ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಬ್ಯಾಟ್ರಿ ಯಾವುದೇ ಕಾರಣಕ್ಕೂ ಬೆಂಕಿ ಹತ್ಕೊಳ್ಳಲ್ಲ. ನಮ್ಮ ಒಂದೇ ಒಂದು ಪ್ರಾಡಕ್ಟಲ್ಲಿ ಮಹೀಂದ್ರಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಬ್ಯಾಟ್ರಿ ಲಿಥಿಯಂ ಅಯಾನೇ. ಲಿಥಿಯಂ ಅಯಾನ್ ಒಂದು ಲಿಥಿಯಂಗೂ ಲಿಥಿಯಂ ಅಯಾನ್ಗೂ ಡಿಫ್ರೆನ್ಸ್ ಇದೆ. ಲಿಥಿಯಂ ಅಯಾನ್ ಅಂದರೆ ಲಿಥಿಯಂ ಐರನ್ ಅಂತ. ಸೊ ಇದು ಯಾವುದೇ ಕಾರಣಕ್ಕೂ ಬೆಂಕಿ ಹತ್ಕೊಳ್ಳಲ್ಲ. ಲಿಯೋ ಫಾಸ್ಫೇಟ್ ಲಿಯೋ ಫಾಸ್ಫೇಟ್. ಸೊ ನಥಿಂಗ್ ಬಟ್ ಅದು ದಟ್ ಇಸ್ ನಥಿಂಗ್ ಬಟ್ ಐರನ್ ಕಂಟೆಂಟ್ ಇರೋದ್ರಿಂದ ನಿಮಗೆ ಬೆಂಕಿ ಹತ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಇದರಲ್ಲಿ ಇನ್ನೊಂದು ವ್ಯಾಲ್ಯೂ ಒಂದಿರುತ್ತೆ, ಒಂದು ವ್ಯಾಲ್ಯೂ ಬಿಟ್ಟಿರ್ತೀವಿ. ಏನಾದ್ರು ಹೀಟ್ ಏನಾದ್ರು ಡೆವಲಪ್ ಆಯ್ತು ಅಂದರೆ ಅದು ಆ ವ್ಯಾಲ್ಯೂ ರಿಲೀಸ್ ಆಗುತ್ತೆ, ನಿಮ್ಗೆ ಬೆಂಕಿ ಎತ್ಕೊಳ್ಳಲ್ಲ. ಸೊ ಓಕೆ, ಅದೊಂದು ಪ್ಲಸ್ ಪಾಯಿಂಟ್. ಸೊ ಈಗ ಡಿಸ್ಪ್ಲೇಲಿ ಏನು ಬರುತ್ತೆ? ಕೂತ್ಕೊಳ್ಳಿ ಸರ್. ನಾರ್ಮಲ್ ಆಗಿ ಡಿಸ್ಪ್ಲೇನ ಆನ್ ಮಾಡಿದಾಗ ಹೇಳಿ, ನಾರ್ಮಲ್ ಆಗಿ ಡಿಸ್ಪ್ಲೇ ಆನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಡಿ ಟಿ ಯು ಅಂದರೆ ಎಷ್ಟು ರೇಂಜ್ ಇಲ್ಲ ಕೂತ್ಕೊಂಡು ಕಾಣಿಸಲ್ಲ. ಇದು ಡಿ ಟಿ ಯು. ಸೊ ಇನ್ನೂ ಎಷ್ಟು ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ ರೇಂಜ್ ಇರುತ್ತೆ. ಇದು ಪರ್ಸೆಂಟೇಜು, ಎಷ್ಟು ಎಸ್ ಒ ಸಿ ಅಂದರೆ ಪರ್ಸೆಂಟ್, ಬ್ಯಾಟ್ರಿ ಪರ್ಸೆಂಟ್ ಇನ್ನೂ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ನಾರ್ಮಲಾಗಿ ಸ್ಪೀಡ್ ಗೊತ್ತಾಗುತ್ತೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಸೇಮ್ ಇದರಲ್ಲೂ ಅಷ್ಟೇ, ಏನು ನಿಮಗೆ ಒಂದು ನೆಮೋ ಆ್ಯಪ್ ಅಂತಿದೆ. ನೆಮೋ ಆ್ಯಪ್ ಅಂತಿದ್ದಾಗ ಅದು ಎಲ್ಲಿ ಗಾಡಿ ಎಲ್ಲೆಲ್ಲಿ ಇದೆ ಅಂತ ಯು ಕ್ಯಾನ್ ಲೊಕೇಟ್ ಇಟ್. ಮತ್ತು ಬ್ಯಾಟ್ರಿ ಪರ್ಸೆಂಟೇಜ್ ಆಗಲಿ ಏನೇ ಆಗಲಿ ಅದ್ರಲ್ಲಿ ತಿಳ್ಕೊಬೋದು. ಇದು ಬಂದು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸ್ತದೆ. ಡಿ ಟಿ ಅಂದರೆ ಇನ್ನು ಎಷ್ಟು ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ. ಆಲ್ಮೋಸ್ಟ್ ನಿಮಗೆ 99% ಇದೆ, 110 ಕಿಲೋಮೀಟರ್ಗೂ ರೇಂಜ್ ತೋರಿಸ್ತಾ ಇದೆ. ಮತ್ತು ಎಸ್ ಒ ಸಿ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಫುಲ್ ಎಸ್ ಒ ಸಿ ತೋರಿಸ್ತಾ ಇದೆ ನಿಮಗೆ. ಒಂದು ಬಂದ್ಬಿಟ್ಟು 20% ಥರ ಅಂದರೆ 5 ಇರುತ್ತೆ, ಒಂದು ಬಂದು 20% ಥರ. ಇದನ್ನ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. ಮತ್ತು ಇನ್ನು ಡ್ಯಾಶ್ಬೋರ್ಡ್ ಪಾರ್ಟಿಗೆ ಬಂದಾಗ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಇದ್ರಲ್ಲಿ ನೋಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫ್ರಂಟ್ ಹಾಕಿದ್ರೆ ಫ್ರಂಟ್ ಹೋಗುತ್ತೆ. ಇದು ಫ್ರಂಟ್ ಹಾಕ್ಬಿಟ್ಟು ಮುಂದೆ ಹೋಗೋದಕ್ಕೆ. ನೆಕ್ಸ್ಟ್ ನ್ಯೂಟ್ರಲ್ ಆದ್ಮೇಲೆ ರಿವರ್ಸ್ ಮೋಡ್ ಅಂತ ಬರುತ್ತೆ. ರಿವರ್ಸ್ ಸೆನ್ಸರ್ ಸೌಂಡ್ ಬರುತ್ತೆ. ಅದಾದ್ಮೇಲೆ ಇದರಲ್ಲಿ ಏನಾಗುತ್ತೆ ಅಂದರೆ ಎಕನಾಮಿಕ್ ಮೋಡ್, ರಿವರ್ಸ್ ಆ ಥರ ಸೌಂಡ್ ಬರುತ್ತೆ. ಲೈಟು ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ನಾನು ಆಗಲೇ ಹೇಳ್ದಂಗೆ ಎಕನಾಮಿಕ್ ಮೋಡ್ ಅಂತ ಇರುತ್ತೆ, ಬೂಸ್ಟ್ ಮೋಡ್ ಅಂತ ಇರುತ್ತೆ. ಈಗ ಎಕನಾಮಿಕ್ ಮೋಡಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ? ಎಕನಾಮಿಕ್ ಮೋಡಲ್ಲಿ 35 to 40 ಹೋಗುತ್ತೆ. ಬೂಸ್ಟ್ ಮಾಡೋದ್ರೆ ನಿಮ್ಗೆ 55 60 ಹೋಗುತ್ತೆ ನಿಮಗೆ. ಸೊ ಅಂದರೆ ಬೂಸ್ಟ್ ಅಂದರೆ ಎಕ್ಸ್ಟ್ರಾ ಪವರ್ ಬೇಕು, ಅಪ್ಪಲ್ಲಿ ನಾವು ಬೇಕು ಅಂತಂದರೆ ಈಗ ನೀವು ನೆಸೆಸಿಟಿ ಇದ್ದಾಗ ಬೂಸ್ಟ್ ಮೋಡ್ ಯೂಸ್ ಮಾಡ್ಕೋಬೋದು. ನಿಮಗೆ ಎಕನಾಮಿಕ್ ಮಾಡೋಲ್ಲ ಏನಾಗುತ್ತೆ, ನಾವು ಸರ್ಟಿಫೈಡ್ ಮಾಡ್ದಂಗೆ ನಿಮಗೆ 110-120 ಕಿಲೋಮೀಟರ್ ರೇಂಜ್ ಬರುತ್ತೆ. ಬೂಸ್ಟ್ ಮಾಡೋದು ಒಂದು 80 to 90 ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮಗೆ. ಸೊ ವೈಪರ್ ಬರುತ್ತೆ, ಹೆಡ್ಲೈಟ್ ಬರುತ್ತೆ, 4-way ಇಂಡಿಕೇಟರ್ ಬರುತ್ತೆ ನಿಮಗೆ, ಎಲ್ಲನೂ ಬರುತ್ತೆ. ಹಜಾರ್ಡ್ ಲೈಟು ಬರುತ್ತೆ ನಿಮಗೆ. ಅಲ್ಲಿ ಮೊಬೈಲ್ ಚಾರ್ಜ್ ಇದೆಯಲ್ಲ, ಸೊ ಇದು ಇದಕ್ಕೆ ಡ್ರೈವರ್ಗೆ ಮೊಬೈಲ್ ಆಪ್ಷನ್ಸ್ ಇದೆ. ಒಂದು ಅಡ್ಯಾಪ್ಟರ್ ಬರುತ್ತೆ, ಅಡ್ಯಾಪ್ಟರ್ ಕನೆಕ್ಟ್ ಮಾಡಿದ್ರೆ ಸಾಕು, ನಿಮಗೆ ಜಸ್ಟ್ ಮೊಬೈಲ್ ಚಾರ್ಜಿಂಗ್ ಮಾಡ್ಕೋಬೋದು ನೀವು. ಓಕೆ. ಸೊ ಇದು ಮಾಮೂಲಿ ಡ್ರೈವರ್ಗೆ ನಾರ್ಮಲ್ ಆಗಿ ನಿಮ್ಗೆ ಏನಾಗುತ್ತೆ, ಡ್ಯಾಶ್ಬೋರ್ಡ್ ಡಾಕ್ಯುಮೆಂಟ್ ಇಡ್ಬೋದು. ಸೇಫರ್ ಸೈಡ್ ಒಂದು ಮೊಬೈಲ್ ಏನಂದ್ರೆ ಡ್ಯಾಶ್ಬೋರ್ಡ್ ಡಾಕ್ಯುಮೆಂಟ್ ಇಡ್ಬೋದು, ಇಟ್ಕೋಬೋದು. ಒಂದು ನಾರ್ಮಲ್ ಆಗಿ ಇದ್ರ ಜೊತೆಗೆ ಒಂದು ಫಸ್ಟ್ ಏಡ್ ಕಿಟ್ ಬರುತ್ತೆ, ಡ್ರೈವರ್ಗೆ ಫಸ್ಟ್ ಏಡ್ ಕಿಟ್ ಇರುತ್ತೆ ನಿಮಗೆ. ಓಕೆ ಸರ್. ಇವಾಗ ಈ ವೆಹಿಕಲ್ ಇನ್ನೊಂದು ಯಾರು ಬೇಕಾದ್ರೂ ಓಡಿಸ್ಬೋದು, 2 ವೀಲರ್ ಓಡಿಸೋರು ಯಾರು ಬೇಕಾದ್ರೂ ಓಡಿಸ್ಬೋದು ಸರ್. ಇವಾಗ ಲೇಡೀಸು ಓಡಿಸ್ಕೋಬೋದು. ಲೇಡೀಸು ನಮ್ಮಲ್ಲಿ ಪ್ಯಾಸೆಂಜರ್ ವೆಹಿಕಲಲ್ಲಿ ಆಲ್ಮೋಸ್ಟ್ ಒಂದು 500 ವೆಹಿಕಲ್ಸ್ ನಾವೇ ಲೇಡೀಸ್ ಕೊಟ್ಟಿದ್ದೀವಿ. ಸೊ ರೋಟರಿ ಕ್ಲಬ್ ಅಂತ, ಸೊ ಇವೆಲ್ಲನೂ ನಾವು 500 ವೆಹಿಕಲ್ಸ್ವರೆಗೂ ಕೊಟ್ಟಿದ್ದೀವಿ. ಸರ್ ಈಗ ವಾರಂಟಿ ಎಷ್ಟು ವರ್ಷ ವಾರಂಟಿ ಇರುತ್ತೆ ಇದೆಲ್ಲ? ಸರ್ ಇದ್ರ ಬಂದ್ಬಿಟ್ಟು 3 years ವಾರಂಟಿ ಇರುತ್ತೆ. 3 years ಅಂದರೆ 3 years ಆರ್ 80,000 ಕಿಲೋಮೀಟರ್, ವಿಚ್ ಎವರ್ ಇಸ್ ಅರ್ಲಿಯರ್. ಓಕೆ. ಅಂದರೆ ಈ ವಾರಂಟಿಯಲ್ಲಿ ನಿಮಗೆ ಬ್ಯಾಟ್ರಿ ಬರುತ್ತೆ, ಮೋಟ್ರ್ ಬರುತ್ತೆ, ಚಾರ್ಜರ್ ಬರುತ್ತೆ, ಕಂಟ್ರೋಲರ್ ಬರುತ್ತೆ,
ವೈರಿಂಗ್ ಬರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗಿಂದ ಏನೇನು ಮೇನ್ ಇಕ್ವಿಪ್ಮೆಂಟು ಅವೆಲ್ಲ ನಿಮಗೆ 3 ಇಯರ್ಸ್ವರೆಗೂ ವಾರಂಟಿ ಬರುತ್ತೆ. ಸೇಮ್ ಎಲೆಕ್ಟ್ರಿಕ್ ವೆಹಿಕಲ್ಗೆ ಎಲ್ಲ ವೆಹಿಕಲ್ಗೂ 2 ಸರ್ವಿಸಸ್ ಫ್ರೀ ಬರುತ್ತೆ. ಫಸ್ಟ್ ಸರ್ವಿಸ್ 2000 ಕಿಲೋಮೀಟರ್, ಅದಾದಮೇಲೆ 10,000 ಕಿಲೋಮೀಟರ್ವರೆಗೂ ಸರ್ವಿಸ್ ಫ್ರೀ ಬರುತ್ತೆ. ಸರ್ವಿಸೆಲ್ಲ ನಿಮಗೆಲ್ಲ 200-300 ರೂಪಾಯಿ ಅಷ್ಟೇ ಬರೋದು ಫ್ರೀ ಸರ್ವಿಸಲ್ಲಿ. ಮತ್ತು ಲೇಬರ್ ಅಂತ ಬಂದಾಗ ಥರ್ಡ್ ಸರ್ವಿಸಿಂದ ಒಂದು 1000 ರೂಪಾಯಿ ಒಳಗೆ ಬರುತ್ತೆ ಅಷ್ಟೇ, ಜಾಸ್ತಿ ಏನು ಬರೋಲ್ಲ, ಒಂದು 700-800 ರೂಪಾಯಿ ಅಷ್ಟೇ ಬರುತ್ತೆ ವಿತ್ ಲೇಬರ್. ಪ್ರೈಸ್ ಇದು ಕಾಸ್ಟ್ ಬಂದಾಗ ಏನಾಗುತ್ತೆ, ಇದು ಕಾಸ್ಟ್ ಬಂದ್ಬಿಟ್ಟು ಇದರಲ್ಲಿ 2 ಸೆಗ್ಮೆಂಟ್ ಇದೆ ಸೇಮ್. ಇದರಲ್ಲಿ ಓಪನ್ ಸೆಗ್ಮೆಂಟು, ಓಪನ್ ವೆಹಿಕಲು ಮತ್ತು ಕಂಟೈನರ್ ಬರುತ್ತೆ. ಓಪನ್ ವೆಹಿಕಲ್ 3,80,000 ಆಗುತ್ತೆ, ಕಂಟೈನರ್ ಬಂದ್ಬಿಟ್ಟು 4,10,000 ಆಗುತ್ತೆ. ಸೊ ಆಲ್ಮೋಸ್ಟ್ ಪ್ಯಾಸೆಂಜರ್ ವೆಹಿಕಲ್ ರೇಂಜಲ್ಲೇ ಇದೆ. ಎಸ್, ಪ್ಯಾಸೆಂಜರ್ ಇಂಜಿನ್. ಹಾಂ, ಓಕೆ ಸರ್. ಫೈನಲ್ ಒಂದ್ಸಲ ಈ ಗಾಡಿ ಇಷ್ಟ ಆಯಿತು ಅಂತಂದರೆ ಸೊ ಇವ್ರ ಅಡ್ರೆಸ್ಸಿಗೆ ಬರ್ಬೋದು. ಅಡ್ರೆಸ್ ಅವ್ರು ಹೇಳ್ತಾರೆ, ಹೇಳ್ಬಿಡಿ ಸರ್ ಅಡ್ರೆಸ್. ಸರ್ ಈ ವೆಹಿಕಲ್ ನಿಮಗೆ ಮಹೀಂದ್ರ ಯಾವುದೇ ಆಗಲಿ ಕಮರ್ಷಿಯಲ್ ಈ ವೆಹಿಕಲ್ ಬೇಕಂದರೆ ನಮ್ಮದು ಲೊಕೇಟ್ ಆಗಿದೆ ಸನ್ನಿಧಿ ಮೋಟರ್ಸ್ ಅಂತ, ಮಾಗಡಿ ಮೇನ್ ರೋಡು ನಿಯರ್ ಕೊಡ್ಗೆಪಾಳ್ಯ ಬಸ್ ಸ್ಟಾಪಲ್ಲಿ ಲೊಕೇಟ್ ಆಗಿದೆ. ನೀವು ಸುಮ್ಮನಹಳ್ಳಿ ಫ್ಲೈಓವರಿಂದ ಸರ್ವಿಸ್ ರೋಡಿಗೆ ಬರಬೇಕು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ. ಆ್ಯಕ್ಚುಲಿ ಈ ಥರ ಗಾಡಿ ಯೂಸ್ ಆಗುತ್ತೆ ಅಂತಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ದಯವಿಟ್ಟು ಕಾಂಟ್ಯಾಕ್ಟ್. ಥ್ಯಾಂಕ್ ಯು ಸರ್.